ಇನ್ನೊಂದು ಕಡೆ ಡಿ ಕೆ ಸುರೇಶ್ ಅವರು ದೆಹಲಿಯಿಂದ ಬಂದ ನಂತರ ನಿನ್ನೆ ಮನೆಯಲ್ಲಿ ಪ್ರತಿಕ್ರಿಯೆ ಕೇಳಿದ್ರೆ ನಾಳೆ ಮಾತಾಡ್ತೀನಿ ಅಂದಿದ್ರು. ನಿನ್ನೆ ಹೇಳಿದ್ರು ನಾಳೆ ಮಾತಾಡ್ತೀನಿ ಅಂತ. ಏನು ಮಾತಾಡಬೇಕು ಅಂತ ನಿರ್ಧರಿಸ್ತಾ ಇದ್ರೋ ಏನು, ಇವತ್ತು ಮಾತಾಡಿದ್ದಾರೆ. ನಿನ್ನೆ ಇಂದಿರಾ ಗಾಂಧಿ ಜನ್ಮದಿನಾಚರಣೆಯ ಸಂದರ್ಭದಲ್ಲಿ ಆತ್ಮವಿಶ್ವಾಸ, ತ್ಯಾಗ, ಶ್ರಮದ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು. ಡಿ ಕೆ ಸುರೇಶ್ ಅವರು ಹಿಂದೆ ಕೊಟ್ಟ ಮಾತಿನ ಬಗ್ಗೆ ಹೇಳ್ತಾ ಇದ್ದಾರೆ. ರಾಜಕಾರಣದಲ್ಲಿ ಶಾಶ್ವತವಾಗಿರಬೇಕು ಅಂದ್ರೆ ಮಾತಿನಂತೆ ನಡೀಬೇಕು. ಸಿದ್ದರಾಮಯ್ಯನವರು ಯಾರಿಗೂ ಕೊಟ್ಟ ಮಾತನ್ನ ಯಾವತ್ತೂ ತಪ್ಪಿಲ್ಲ. ಕೊಟ್ಟ ಮಾತಿನಂತೆ ಅವರು ನಡೆದುಕೊಳ್ತಾರೆ. ಆವತ್ತು ವರಿಷ್ಠರು ಕೊಟ್ಟ ಮಾತಿಗೆ ನಾನೇ ಸಾಕ್ಷಿ. ಕಾಂಗ್ರೆಸ್ನಲ್ಲಿ ಶ್ರಮಕ್ಕೆ ಖಂಡಿತವಾಗಿ ಪ್ರತಿಫಲ ಸಿಗುತ್ತೆ ಅಂತ. ನಾವು ಕೊಟ್ಟ ಮಾತಂತೆ ಯಾವತ್ತೂ ಕೂಡ ರಾಜಕಾರಣದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಅಂದ್ರೆ ಯಾರೇ ಆದರೂ ಕೂಡ ನಾವೇನು ಜನರಿಗಾಗಲಿ ಬೇರೆ ಯಾರಿಗೆ ಮಾತು ಕೊಟ್ಟರೆ ಆ ಮಾತಿನಂತೆ ನಡ್ಕೋಬೇಕು. ಸೊ ಅದು ಮುಖ್ಯ ಆಗ್ತದೆ ಹೊರತು ಅವರು ಶಾಶ್ವತವಾಗಿ ನಾಯಕರಾಗಿ ಉಳಿತಾರೆ. ಯಾರೇ ಜನರಿಗೆ ಮಾತು ಕೊಟ್ಟರೆ ಆ ಮಾತಿನಂತೆ ನಡ್ಕೋಬೇಕಾಗಿರ್ತಕ್ಕಂಥದ್ದು ಆಡಳಿತ ನಡೆಸುವಂಥವರ ಕರ್ತವ್ಯ. ಒಂದು ಪಕ್ಷವಾಗಿ ಕೂಡ ಆ ಕೆಲಸವನ್ನು ಮಾಡಬೇಕು. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅನ್ನೋ ಕಾರ್ಯಕರ್ತರ ಅಭಿಪ್ರಾಯ ಸರ್. ನಿನ್ನೆನೂ ಕೂಡ ಘೋಷಣೆ ಕೂಗಿದ್ದಾರೆ. ಇನ್ನೆಷ್ಟು ದಿನ ಕಾಯಬೇಕು? ನಿಮ್ಮ ಮುಂದೆ ನಡೆಯುವಂಥ ಚರ್ಚೆ ಅಲ್ಲ, ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿ. ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ಅವರು ನಮ್ಮ ಮುಖ್ಯಮಂತ್ರಿಗಳ ಜೊತೆ ನಾವು ಅನೇಕ ವಿಚಾರಗಳನ್ನು ಮಾತನಾಡ್ತೀವಿ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪು ಅಂತವ್ರಲ್ಲ. ಕರ್ನಾಟಕದ ರಾಜ್ಯಕ್ಕೆ ಕಳೆದ 5 ವರ್ಷದಿಂದ ಏನೇನು ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದಾರೆ. ಈಗಲೂ ಕೂಡ ಈ ಸರ್ಕಾರದಲ್ಲೂ ಕೂಡ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ ಮಾತು ಅದ್ರ ಮಾತಿನಂತೆ ನಡೀತಾ ಇದ್ದಾರೆ. ಅದರಲ್ಲೇನು ತಪ್ಪೇನಿದೆ? ಖಂಡಿತ ನಾನು ಯಾವತ್ತೂ ಆಶಾದಾಯಕವಾಗಿರೋನೇ ಹೊರತು ನಾನು ಹಿಂದೆ ತಿರುಗಿ ನೋಡೋನಲ್ಲ, ನಾನು ಮುಂದೆ ತಿರುಗಿ ನೋಡೋಣ. ಗೊತ್ತಾಯ್ತಲ್ಲ, ಅವ್ರು ಹಿರಿಯ ನಾಯಕರಿದ್ದಾರೆ, ಅವ್ರಿಗೆ ಜವಾಬ್ದಾರಿ ಇದೆ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪು ಅಂತವ್ರಲ್ಲ. ಸಿಎಂ ನಮ್ಗೆ ಹೊಸಬ್ರಲ್ವಲ್ಲಪ್ಪ ಸಿಎಂ, ನಮ್ಗೆ ಹಳಬ್ರು ಸಿಎಂ. ನಮ್ಮ ಸಿಎಂ ಹತ್ರ ನಾನು ಮಾತಾಡೋದಕ್ಕೆ ಏನು ಅದ್ರಲ್ಲಿ ಆತಂಕ ಏನಿದೆ? ಈಗ ಸ್ವಲ್ಪ ಕೇಳಿ, ನಾನು ಯಾರು ಬೇರೆಯವರು ಸಿಎಂ ಹತ್ರ ಹೋಗಿ ಬಿಜೆಪಿ ಸಿಎಂ ಹತ್ರ ಮಾತಾಡಿದ್ದೀನಿ. ನಮ್ಮ ಸಿಎಂ ಹತ್ರ ನಾನು ಮಾತಾಡೋದಕ್ಕೆ ಬೇಜಾರು ಯಾಕೆ ಮಾಡ್ಕೋತೀರಿ? ನಾನು ಎಲ್ಲದಕ್ಕೂ ಸಾಕ್ಷಿನೇ. ನಾನು ಸ್ವಲ್ಪ ತಿಂಗಿಡಿ ಕಾಂಗ್ರೆಸ್ನ ಕಾರ್ಯಕರ್ತ. ನಾನೊಬ್ಬನೇ ಅಲ್ಲ, 100 ಜನ ಅಲ್ಲಿ ಶಾಸಕರುಗಳು, ಮುಖಂಡರು ಎಲ್ಲರೂ ಇದ್ದು. ಎಲ್ರಿಗೂ ಕೂಡ ಒಂದು ಕುತೂಹಲ ಇದೆ ದೆಹಲಿನಲ್ಲಿ ಏನು ತೀರ್ಮಾನ ಆಗುತ್ತೆ. ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡೋದು ಅದು 4 ಗೋಡೆಗಳ ಮಧ್ಯೆ ನಡೆದಂಥ ತೀರ್ಮಾನ. ಅದಕ್ಕೆ ಕೇಳ್ತಿರೋದು ಅಧಿಕಾರ ಹಂಚಿಕೆ ಅನ್ನೋದು ಚರ್ಚೆ ಆಗಿದೆಯಾ ಅಂತ ನಿಮ್ಮ ಹತ್ರ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನೀವು ನಮ್ಮ ವರಿಷ್ಠರನ್ನೇ ಕೇಳಬೇಕು. ಸಿಗ್ತಾರೆ ರೀ, ಹುಡುಕ್ಬೇಕು. ನಿಮ್ಗೆ ಸಿಗದೆ ನನಗೆ ಸಿಗ್ತಾರ? ನಿಮಗೆ ಸಿಗೋದು ಜಾಸ್ತಿ. ಖಂಡಿತ ಸ್ಪಷ್ಟತೆ ಕೊಟ್ಟೆ ಕೊಡ್ತಾರೆ. ನಿಮ್ಮ ಮನವಿಗಳಿಗೆ, ಬೇಡಿಕೆಗಳಿಗೆ ಹೈಕಮಾಂಡ್ ಮಟ್ಟದಲ್ಲಿ ನನ್ನ ಯಾವುದೇ ಮನವಿ ಇಲ್ಲ, ನನ್ನ ಯಾವುದೇ ಮನವಿಗಳು ಇಲ್ಲ. ನನ್ನ ಆಸೆ ಇದೆ, ಶ್ರಮಕ್ಕೆ ಖಂಡಿತ ಪ್ರತಿಫಲ ಇದ್ದೇ ಇದೆ. ಅದಕ್ಕೋಸ್ಕರನೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಡಿ ಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಪ್ರತಿಫಲ ಯಾವಾಗ ಸಿಗ್ಬೋದು? ಒಂದಲ್ಲ ಒಂದಿನ ಸಿಗುತ್ತೆ, ಕಾದ್ ನೋಡ್ಬೇಕು. ನನಗೆ ಗೊತ್ತಿಲ್ಲ. ಭರವಸೆ ಆಸೆ ಎರಡು ಹಂಗೆ ಜೀವಂತ ಇರಬೇಕು. ಭರವಸೆಗಳ ಮೇಲೆ ನಾವು ಬದುಕ್ತಾ ಇರೋದು.
ನಂಬಿಕೆ ಮೇಲೆ ನಾವಿರೋದು. ಕೊಟ್ಟ ಮಾತನ್ನು ವಚನ ಭ್ರಷ್ಟ ಆಗ್ತಾ ಇದೆಯಾ ಹೈಕಮಾಂಡ್ ಅನ್ನುವಂಥದ್ದು ಅದು ನನಗೆ ಗೊತ್ತಿಲ್ಲ, ಅದು ನೀವು ಪಕ್ಷದ ವರಿಷ್ಠರನ್ನ ಕೇಳಬೇಕು. ನೋಡಪ್ಪ, ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ದಿದ್ಯೋ ಅದಾಗುತ್ತೆ, ಗೊತ್ತಾಯ್ತಲ್ಲ. ಏನು ಮಾಡೋಕ್ಕಾಗೋದಿಲ್ಲ. ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಬೇರೆ ಪಕ್ಷದಲ್ಲಿದ್ದರು, ಬಂದರು, ಮುಖ್ಯಮಂತ್ರಿ ಆದರು. ಅವ್ರ ಹಣೆಯಲ್ಲಿ ಬರ್ದಿತ್ತು, ಆದರು. ಬಂದು 3 ವರ್ಷಕ್ಕೇ ಅವರು ಮುಖ್ಯಮಂತ್ರಿ ಆದರು. ಅದರಲ್ಲೇನಿದೆ? ಈಗ ಗುಜರಾತ್ನಲ್ಲಿ ಫಸ್ಟ್ ಟೈಮ್ MLAs ಮುಖ್ಯಮಂತ್ರಿ ಆಗಿದ್ದಾರೆ ಆಗಿಲ್ಲ. ಸೊ ರಾಜಕಾರಣದಲ್ಲಿ ಯಾವುದು ಸಾಧ್ಯವಲ್ಲ, ಅಸಾಧ್ಯವಾದದ್ದು ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.